ಓಕೆ, ಈಗ ಪರಭಾಷೆಯಲ್ಲಿ ಕಾಂಪಿಟೇಷನ್ನು ಅಂತ ಹೇಳಿದ್ರೆ, ಸೊ ಅವ್ರ ಸಿನಿಮಾಗಳು ಇಲ್ಲಿ ಬರ್ತಾ ಇದೆ, ಸಾಕಷ್ಟು ಜನ ನೋಡ್ತಾ ಇದ್ದಾರೆ. ಸೊ ಅವರಿಗೆ ಕಾಂಪೀಟ್ ಅನ್ನೋದಕ್ಕಿಂತ ನಮ್ದು ಸಾಕಷ್ಟು ಪ್ಯಾನ್ ಇಂಡಿಯಾ ಮೂವೀಸ್ ಬಂದಿದೆ, ಒಳ್ಳೆ ಸಕ್ಸಸ್ ಸಿಗ್ತಾ ಇದೆ. ಕಾಂತಾರ ಆಗಿರ್ಬೋದು, KGF ಆಗಿರ್ಬೋದು, ಈ ಥರ ದೊಡ್ಡ ದೊಡ್ಡ ಸಕ್ಸಸ್ ಸಿಗ್ತಾ ಇದೆ. ಸೊ ನಾವು ಆ ಥರ ಯಾವುದು ಕಾಂಪಿಟೇಷನ್ ಅಂತ ಬರಲ್ಲಲ್ಲ ರಕ್ಷಕ್ ಅವರೇ? ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಕಾಂಪಿಟೇಷನ್ಸ್ ಅಂತ ಮಾತಾಡಿದ್ವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಥಿಯೇಟ್ರ್ಗಳು ಬಿಟ್ಕೊಟ್ಟಿದ್ದೆ ನಾವು. ರಿಲೀಸ್ ಮಾಡಿ ಖರೆ ರೀಸೆಂಟಾಗಿ ಯಾವುದೋ ಒಂದಷ್ಟು ಸಿನಿಮಾಗಳನ್ನ ತೆಗ್ದು ಬುಕ್ ಮೈ ಶೋನಲ್ಲಿ ನೋಡಿದಾಗ, ಯಾಕೆ ಗುರು ಈ ಸಿನಿಮಾಗೆ 30 ಶೋ ಕೊಟ್ಟಿದ್ದಾನೆ, 15 ಶೋ ಕೊಟ್ಟಿದ್ದಾನೆ, 20 ಶೋ ಕೊಟ್ಟಿರ್ತಾನೆ ಅನ್ನೋದು. ಅದೇ ನಮ್ಮ ಕನ್ನಡ ಸಿನಿಮಾ ನೋಡಿದಾಗ ರೀಸೆಂಟಾಗಿ ಕಾಂತಾರ ನೋಡಿದೆ, ಹಿಂಗೆ ಎತ್ತಿ ನೋಡ್ತಿರುವಾಗ 30 ಶೋ ಕೊಟ್ಟಿದ್ದಾನೆ ಗುರು ಒಂದಿನಕ್ಕೆ, ನಿಜವಾಗ್ಲೂ ಖುಷಿ ಪಡೋಣ. ಅದು ಮನ್ಸಾರೆ ನಾವು ಖುಷಿ ಪಡ್ತೀವಲ್ಲ. ಅದೇ ಬೇರೆ ಸಿನಿಮಾ ನೋಡಿದಾಗ ನಿಜವಾಗ್ಲೂ ಬೇಜಾರು ಅನಿಸುತ್ತೆ. ಬೇಜಾರು ನಾವು ನಮ್ಮ ಮೇಲೆ ಮಾಡ್ಕೊಬೇಕು. ಯಾಕೆಂದರೆ ನಾವುಗಳು ಕೊಡ್ತಿರೋದಲ್ಲಿ ಫಸ್ಟು ಚಾನ್ಸು, ಬಂದು ರಿಲೀಸ್ ಮಾಡ್ರಪ್ಪ ಅಂತ. ಅವರೆಲ್ಲ ಒಂದು ತಲೆಯಲ್ಲಿರುತ್ತೆ, ನಾವು ಕರ್ನಾಟಕಕ್ಕೆ ಹೋಗ್ಬಿಟ್ರೆ ನಾವು ಹೊಡ್ಕೊಂಬಂದ್ಬಿಡ್ತೀವಿ, ಜನ ಅಲ್ಲಿ ನಮ್ಮದು ತೊಗೊಂಡ್ಬಿಡ್ತಾರೆ, ಮತ್ತೊಂದು ಅದೆಲ್ಲ ಇದೆ ತಲೆಗೆ. ಆದರೆ ನೋಡಿ, ಇವತ್ತು ಬೇರೆ ಭಾಷೆಯವರು ಕರ್ನಾಟಕಕ್ಕೆ ಬಂದು ಪ್ರಮೋಷನ್ಸ್ ಮಾಡ್ತಾನೆ ಇರಲಿಲ್ಲ. ಇಲ್ಲಿ ಯಾವಾಗ ನಾವು KGF ಗೆದ್ವಿ, ಕಾಂತಾರನ ಗೆದ್ವಿ, ಆವಾಗ ಅವ್ರುಗಳೇ ಬಂದು ಜನ ನಮ್ಮನ್ನ ನೋಡ್ತಾರೆ, ಹೋಗಲ್ಲಿ ನಿಂತ್ಕೊಬೇಕು, ಒಂದು ಪ್ರಮೋಷನ್ಸ್ ಮಾಡಬೇಕು ಅನ್ನೋದು ಬರ್ತಾರೆ, ಗೊತ್ತಾ. ಅದೇ ಮುಂದಿನ ಸ್ಕೂಲಲ್ಲಿ ಹೊಸಬ್ರಿಗೆ, ನಮ್ಮಂಥ ಹೊಸಬ್ರಿಗೆ ಬರೋರಿಗೆ ಚಾನ್ಸ್ ಇರಬೇಕು, ಅದೊಂದು ಮೇಯ್ನ್ ಇರುತ್ತೆ. ಯಾಕಂದರೆ ಇವತ್ತು ಥಿಯೇಟ್ರ್ಗಳು, ಎಷ್ಟೋ ಥಿಯೇಟ್ರ್ಗಳು ನಾವೇ ಹೋಗ್ತಾ ರೋಡಲ್ಲಿ ನೋಡ್ತಾ ಇರ್ತೀವಿ, ಅಯ್ಯೋ ನಾವು ಇಲ್ಲಿ ಈ ಸಿನಿಮಾ ನೋಡಿದ್ವಿ, ಈ ಥಿಯೇಟ್ರ್ ಹೊಡೆದಾಕ್ಬಿಟ್ರು, ಈ ಸಿನಿಮಾ ನೋಡಿದ್ವಿ, ಇಲ್ಲಿ ಈ ಥಿಯೇಟ್ರ್ ಹೊಡೆದಾಕ್ಬಿಟ್ಟಿದ್ದಾರೆ ಅನ್ನೋದು ಒಂದು ಬೇಜಾರು ಅನಿಸುತ್ತೆ. ಅದೇ ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡದಲ್ಲಿ ಬಂದರೆ ಖಂಡಿತವಾಗ್ಲೂ ಥಿಯೇಟ್ರ್ಗಳು ಹೊಡೆಯುತ್ತೆ. ಅದಕ್ಕೋಸ್ಕರ ನಮ್ಮ ಭಾಷೆ ಅಂತವರು ಯಾವತ್ತಿಗೂ ಇರಲೇಬೇಕು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.